ವಾರ್ತೆಗಳ ಪ್ರಾಯೋಜಕರು Sai Shiva Waterproofing Civil Works, Nanotechnology Zycosil Breathing Waterproofing Heater Resistant. For more details, contact K. Vishwanath, cell number 72041019663. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Sri Raghavendra Tuppa, ಶ್ರೀ ರಾಘವೇಂದ್ರ ಘೀ, ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಜಿಲ್ಲಾಡಳಿತದಿಂದ ಸರಳ ರೀತಿಯಲ್ಲಿ ಹೆಮ್ರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. ಪೂರ್ಣಿಮಾ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದಲ್ಲಿ ಹೆಮ್ರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. ಮತ್ತು ಕೃಷಿಕರ ಕೋಟಾದ ಅಡಿ ರೈತ ಮಕ್ಕಳಿಗೆ ಕೃಷಿ ಪದವಿಯ ಪ್ರಾಯೋಗಿಕ ಪರೀಕ್ಷೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಸಚಿವ ಡಿ. ಸುಧಾಕರ್ ಅವರು ಅನಾರೋಗ್ಯದಿಂದ ಇಂದು ನಿಧನ ಹೊಂದಿದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದ ರಾಜ್ಯದಾದ್ಯಂತ ಶೋಕಾಚರಣೆ ಜಾರಿ ಇರುವ ಕಾರಣ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಉದ್ಘಾಟಿಸಿ ಮಾತನಾಡಿ, ಸಚಿವ ಡಿ. ಸುಧಾಕರ್ ನಿಧನ ನೋವು ತಂದಿದ್ದು, ಅವರ ಅಗಲಿಕೆಯ ಕಾರಣ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಸರಳವಾಗಿ ಆಚರಣೆ ಮಾಡಲಾಗಿದೆ. ಸಚಿವ ಡಿ. ಸುಧಾಕರ್ ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ನೀಡಲಿ ಎಂದು ಪ್ರಾರ್ಥಿಸಿದರು. ನಂತರ 2 ನಿಮಿಷಗಳ ಕಾಲ ಮೌನಾಚರಣೆ ಮಾಡುವ ಮೂಲಕ ಸಂತಾಪ ಸೂಚಿಸಲಾಯಿತು. ನಂತರ ವೇದಿಕೆಯಿಂದ ಸರ್ಕಾರಿ ಅಧಿಕಾರಿಗಳು ನಿರ್ಗಮಿಸಿದರು. ಹೇಮರೆಡ್ಡಿ ಮಲ್ಲಮ್ಮ ವೇಮ ರೆಡ್ಡಿ ಸಮಾಜದಿಂದ ಕಾರ್ಯಕ್ರಮವನ್ನು ಮುಂದುವರಿಸಲಾಯಿತು. ಕಾರ್ಯಕ್ರಮದಲ್ಲಿ ಲಿಂಕ್ಸ್ಗೂರು ನಿವೃತ್ತ ಪ್ರಾಚಾರ್ಯ ಶರಣಪ್ಪ ಉಪನ್ಯಾಸ ನೀಡಿದರು. ಹೇಮರೆಡ್ಡಿ ಮಲ್ಲಮ್ಮ ಮಲ್ಲಿಕಾರ್ಜುನನ ನಿಜ ಭಕ್ತಳಾಗಿ ತನ್ನ ಕಾಯಕದಲ್ಲಿ ಭಗವಂತನನ್ನು ಕಾಣುತ್ತಿದ್ದಳು. ಸಾಕಷ್ಟು ನೋವು ಕಷ್ಟಗಳನ್ನು ಅನುಭವಿಸಿಯೂ ಭಕ್ತಿಯನ್ನು ಬಿಡದೆ ಇಡೀ ಜಗತ್ತಿಗೆ ಮಾದರಿಯಾಗಿದ್ದಾಳೆ ಎಂದರು. ಈಗ ತಾನೇ ಪತ್ರವನ್ನು ಬಂದಿದೆ. ಹಾಗಾಗಿ 3 ದಿನಗಳವರೆಗೆ ಯಾವುದೇ ಕಾರ್ಯಕ್ರಮಗಳನ್ನು
ಮಾಡಬಾರದು ಅಂತ ಹೇಳಿ ಸರ್ಕಾರದ ವರದಿರ್ತದೆ. ಹಾಗಾಗಿ ನಾವು ಸರ್ಕಾರದ ಭಾಗವಾಗಿ ಅಧಿಕಾರಿಗಳು ನಾವೆಲ್ಲರೂ ಕೂಡ ಇವತ್ತು ಭಾಗವಹಿಸಿದ್ವಿ. ಹಾಗಾಗಿ ಇವತ್ತು ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ಸಿಗಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಸಾಂಖ್ಯಿಕ ಮತ್ತು ಪ್ಲಾನಿಂಗ್ ಸಚಿವರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಹಾಗಾಗಿ ಅಗಲಿಕವಾಗಿ ನಮ್ಮನ್ನು ಅಗಲಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ನಾವು ಬರೆಯುವಂಥ ಬದುಕು ಉಳ್ಕೊಂಡ. ನೀವು ನೋಡ್ರಿ, ಹೇಮರೆಡ್ಡಿ ಮಲ್ಲಮ್ಮ ಯಾವುದೂ ಬರಲಿಲ್ಲ. ಆಕೆ ಬಗ್ಗೆ ಭಾಳಷ್ಟು ಮಂದಿ ಬರೆದರು. ಹೇಮರೆಡ್ಡಿ ಮಲ್ಲಮ್ಮನ ಪುರಾಣಗಳಿವೆ, ಪುಸ್ತಕಗಳಿವೆ, ಕವಿತೆಗಳಿವೆ, ಎಲ್ಲ ಇದೆ. ಅದು ದುರ್ದೈವ ಅಂದ್ರೆ ಈ ಪುರಾಣಿಕರು ಮತ್ತು ಸಾಹಿತಿಗಳು, ಇತಿಹಾಸಕಾರರು ಇವ್ರ ಮಧ್ಯೆ ಅನೇಕ ವಿಷಯಗಳಲ್ಲಿ ಒಮ್ಮತಿ ಇಲ್ಲ. ಉದಾಹರಣೆಗೆ ಮಲ್ಲಮ್ಮನ ತಂದೆ ಸೋಮರೆಡ್ಡಿ ಅಂತಂದು ನಮ್ಮ ಹಳ್ಳಿಗಳಲ್ಲೆಲ್ಲ ಜಾನಪದ ಪದ ಆಡ್ತಾರೆ. ಆದ್ರೆ ಇತಿಹಾಸಕಾರರು, ಪೌರಾಣಿಕರು ಎಲ್ಲರೂ ನಾಗಿರೆಡ್ಡಿ ಅಂತ ಹೋಗ್ತಾರೆ. ಹೇಮರೆಡ್ಡಿ ಮಲ್ಲಮ್ಮ ಶ್ರೀಶೈಲದ ತಪ್ಪಲಿನಲ್ಲಿರ್ತಕ್ಕಂಥ ರಾಮಾಪುರ ಅವರು, ತಂದೆ ನಾಗರೆಡ್ಡಿ, ತಾಯಿ ಗೌರಮ್ಮ. ಇನ್ನು ಸಿದ್ದಾಪುರ ಕೂಡ ಅದೇ ಏರಿಯಾದಲ್ಲಿ ಇರ್ತಕ್ಕಂಥ ಊರು. ಸಿದ್ದಾಪುರ ಗಂಡನ ಮನೆ, ಅಲ್ಲಿ ಹೇಮರೆಡ್ಡಿ ಅಂತಕ್ಕಂಥ ಅವ್ರ ಮನೆತನ ಭಾಳ ಪ್ರಸಿದ್ಧಿ ಇರ್ತಾರೆ. ಹೇಮರೆಡ್ಡಿ ಅವರಿಗೆ ಭರಮರೆಡ್ಡಿ, ರೇಮಣ್ಣ ಅಂತ ಮಕ್ಕಳು ಇನ್ನೂ ಇಬ್ಬರು ಇರ್ತಾರೆ. ಇವರಿಬ್ಬರು ಭಾಳ ಪ್ರಸಿದ್ಧ. ಮತ್ತು ಹೇಮರೆಡ್ಡಿ ಹೆಂಡತಿ ಹೆಸರು ಪದ್ಮಾವತಿ. ನಾಗಮ್ಮ ಮತ್ತು ಮಹಾದೇವಿ ಸೊಸೆಯಂದ್ರು. ಇಂಥ ಒಂದು ಸಂಸಾರ. ಹೇಮರೆಡ್ಡಿ ಮಲ್ಲಮ್ಮ ಅಂದ್ಕೂಡಲೇ ನಮ್ಗೆ ಅಕ್ಕಮಹಾದೇವಿ ಕೂಡ ನೆನಪಂತ. ಅಕ್ಕಮಹಾದೇವಿ ಶ್ರೀಶೈಲ ಮಲ್ಲಿಕಾರ್ಜುನನೇ ನನ್ನ ಗಂಡ ಅಂತ ತಿಳ್ಕೊಂಡು ಶ್ರೀಶೈಲಕ್ಕೆ ನಡ್ಕತ್ತ ಹೋಗ್ತಾಳೆ ಕಷ್ಟಪಟ್ಟು. ಆದರೆ ಮಲ್ಲಮ್ಮ ಹುಚ್ಚಿ ಗಂಡನೇ ನನ್ನ ಸರ್ವಸ್ವ ಅಂತ ತಿಳ್ಕೊಂಡು ಕಾಯಕ ಮಾಡ್ತಾ, ಗಂಡನ ಸೇವೆ ಮಾಡ್ತಾ, ಮಲ್ಲಯ್ಯನೇ ತನ್ನ ಗುಡಿಸಲಿಗೆ ಬರೋಂಗೆ ಮಾಡ್ತಿರ್ತಾಳೆ. ಅಕ್ಕಮಹಾದೇವಿ ಮಲ್ಲಯ್ಯನ ಹುಡುಕ್ಯಂತ ಹೋದ ಮಲ್ಲಮ್ಮ ತನ್ನ ಗುಡಿಸಲಿಗೆ ಮಲ್ಲಿಕಾರ್ಜುನೇ ಬರುವಂತೆ ಮಾಡ್ತಿರ್ತಾಳೆ. ಅಂದರೆ ಯಾವ ಶಕ್ತಿವಂತರು ನಾವು ವಿಚಾರ ಮಾಡ್ತೀವಿ. ಆಂಧ್ರದ ಈ ರಾಷ್ಟ್ರಗೀತೆಯಲ್ಲಿ ಮಲ್ಲಮ್ಮನ ಹೆಸರಿದೆ. ಮಲ್ಲಮ್ಮ ಅಂದ್ಕೊಳ್ಳೇ ತಾಳ್ಮೆ, ಮಲ್ಲಮ್ಮ ಅಂದ್ಕೊಳ್ಳೆ ಸೇವೆ, ಕ್ಷಮಾಗುಣ, ಇಂಥ ದೊಡ್ಡ ಗುಣಗಳೆಲ್ಲ ಮಲ್ಲಮ್ಮನಲ್ಲಿ ನಾವು ಕಾಣುತ್ತೆ. ನಿಜವಾಗಿ ಹೇಳ್ಬೇಕಂದ್ರೆ ಎಷ್ಟು ಕಷ್ಟ ಕೊಡ್ತಾರೆ ಅವರ ಅತ್ತೆ ಮತ್ತು ನೆಗೆಣ್ಯರು. ಪದ್ಮಾವತಿಗೆ ಒಬ್ಬ ಮಗಳು ಕೂಡ ಇರ್ತಾಳೆ, ಗಂಡ ಪುಟ್ಟಕ್ಕೆ. ಒಬ್ಬ ಡೇಂಜರ್, ಭಾಳ ಕಾಡ್ತಾರೆ. ಒಮ್ಮೆ ಕೂಡ ಈ ಅಮ್ಮ ಸಿಟ್ಟಿಗೆ ಬರಲ್ಲ. ಆಕಿನ ಕೊನೆಗೆ ಅತ್ಯಂತ ಅಚ್ಚುಕಟ್ಟಾಗಿ ಕೆಲವು ಕಾರಣಾಂತರಗಳಿಂದ ಏನು ಇಂದು ಬೆಳಗ್ಗೆ ನಿಧನರಾಗಿರ್ತಕ್ಕಂಥ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರ ನಿಧನದ ಪ್ರಯುಕ್ತ ಶಿಷ್ಟಾಚಾರದಂತೆ ಏನು ಸರ್ಕಾರದ ಅಧಿಕಾರಿಗಳಾಗಲಿ ಮತ್ತು ಶಾಸಕರಾಗಲಿ ಬಂದು ನಿರ್ಗಮಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಇನ್ನೂ ಕೂಡ ಜನ ಬರಬೇಕಂತ ಕೆಲವು ಕಾರಣಾಂತರಗಳಿಂದ ಇನ್ನೂ ಕೂಡ ಬಂದಿಲ್ಲ. ಮತ್ತು ಸ್ವಲ್ಪ ಏನು ಪ್ರಚಾರದ ಕೊರತೆ ಅಂತಕ್ಕಂಥ ಮಾತನ್ನು ನಾನು ಹೇಳಿಕೆ ಬಯಸ್ತೇನೆ. ಆ ತಾಯಿ ಶರಣಮ್ಮ, ತಾಯಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯವರ ಬಗ್ಗೆ ಈಗಾಗಲೇ ನಮ್ಮ ಶರಣಪ್ಪ ಸರ್ ಅವರು ಅತ್ಯಂತ ಸವಿಸ್ತಾರವಾಗಿ ಹೇಳಿದ್ದಾರೆ. ಒಬ್ಬ ಸೊಸೆಯಾಗಿ, ಒಬ್ಬ ಮೈದುನನಿಗೆ ಅತ್ತಿಗೆಯಾಗಿ, ಒಂದು ಕುಟುಂಬದಲ್ಲಿ ವಿಲಾಸ ಜೀವನವನ್ನು ನಡೆಸ್ತಕ್ಕಂಥ ಒಬ್ಬ ತಾಯಿ ಎಷ್ಟು ಕಷ್ಟಗಳನ್ನು ಅನುಭವಿಸ್ತಾಳೆ, ಎಷ್ಟು ತೊಂದರೆಗಳನ್ನು ಅನುಭವಿಸ್ತಾಳೆ. ಎಷ್ಟೇ ಕಷ್ಟಗಳು ಬಂದರೂ ಕೂಡ ತಾನು ನಂಬಿದಂತಹ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಯಾವಾಗಲೂ ಕೂಡ ಮನದಲ್ಲಿ ನೆನೆಸಿಕೊಂಡು, ಪೂಜೆ ಪುರಸ್ಕಾರಗಳಲ್ಲಿ ತೊಡಗಿಸಿಕೊಂಡು ಎಲ್ಲರಿಗೂ ಕೂಡ ಮಾದರಿಯಾಗಿರ್ತಕ್ಕಂತಹ ತಾಯಿ ಅವರ ಮಾರ್ಗದರ್ಶನ, ಅವರ ತತ್ವಗಳು, ಆದರ್ಶಗಳು ಇಂದಿಗೂ ಕೂಡ ನಮ್ಮೆಲ್ಲರಿಗೂ ಬಹಳ ಮಾರ್ಗದರ್ಶನವಾಗಿವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ.
ಎಷ್ಟೇ ಕಷ್ಟ ಬಂದರೂ ಕೂಡ ತಾಯಂದಿರು, ನಿನ್ನೆ ತಾನೇ ತಾಯಂದಿರ ದಿನ, ಅಮ್ಮನ ದಿನ ಆಗಿದೆ. ಆ ತಾಯಿಯವರ ಮುಂದೆ ಯಾರೇ ಆಗಲಿ, ನಾವು ಗಂಡು ಮಕ್ಕಳು ಎಷ್ಟೇ ಇದ್ದರೂ ಕೂಡ ಆ ತಾಯಂದಿರ ತಾಳ್ಮೆ, ಸಹಿಷ್ಣುತೆ ನಮಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಗುಣವನ್ನು ಆ ಪರಮಾತ್ಮನೇ, ಆ ಭಗವಂತನೇ ಅವರಿಗೆ ಒದಗಿಸಿಕೊಟ್ಟಿದ್ದಾನೆ. ಅದರಲ್ಲಿ ಎರಡು ಮಾತಿಲ್ಲ. ಅಂಥ ತಾಯಿಯ ಒಂದು ಜಯಂತಿ ಪ್ರತಿ ವರ್ಷವೂ ಕೂಡ ವಿಜೃಂಭಣೆಯಿಂದ ಮತ್ತು ಅಚ್ಚುಕಟ್ಟಾಗಿ ನಡಿಬೇಕು. ಎಲ್ಲ ಸಮುದಾಯದವರು, ವೀರಶೈವ ಲಿಂಗಾಯತ ಸಮುದಾಯ ಅನೇಕ ವರ್ಷಗಳಿಂದ ಎಲ್ಲ ಸಮುದಾಯಗಳನ್ನು, ಎಲ್ಲ ಒಳಪಂಗಡಗಳನ್ನು ಜೊತೆಯಲ್ಲಿ ಇಟ್ಟುಕೊಂಡು ತ್ರಿವಿಧ ದಾಸೋಹವನ್ನು ನಡೆಸಿರ್ತಕ್ಕಂಥ ಸಮಾಜ ಆಗಿದೆ. ಅಂತಹ ಸಮಾಜ ಎಲ್ಲರನ್ನು ಕೂಡ ಒಟ್ಟಾಗಿ ಕರೆದುಕೊಂಡು ಹೋಗ್ತಕ್ಕಂಥ ಈ ಒಂದು ಸಮಾಜ. ಇಂತಹ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರಶಿವಾಚಾರ್ಯ ಸ್ವಾಮೀಜಿ, ಮಂಗಳವಾರ ಪೇಟೆ ಹಿರೇಮಠದ ವೀರ ಸಂಗಮೇಶ್ವರ ಶಿವಾಚಾರ್ಯ ಸ್ವಾಮಿಗಳು ವಹಿಸಿಕೊಂಡಿದ್ದರು. ಸಹಾಯಕ ಆಯುಕ್ತ ಅಂಪಣ್ಣ ಸಜ್ಜನ್, ತಹಸೀಲ್ದಾರ್ ಸುರೇಶ್ ವರ್ಮಾ, ಮಹಾನಗರ ಪಾಲಿಕೆ ಉಪ ಆಯುಕ್ತ ಶರಣಪ್ಪ ಸತ್ಯಂಪೇಟೆ, ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಕೃಷ್ಣ ಶಾವಂತಿಗೇರ, ಸಿಪಿಐ ಉಮೇಶ್ ಕಾಂಬ್ಳೆ, ಪ್ರಮುಖರಾದ ಡಾಕ್ಟರ್ ಬಸನಗೌಡ ಪಿ ಪಾಟೀಲ್, ರಾಮನಗೌಡ ಏಗ್ನೂರು, ಅಚ್ಯುತ್ ರೆಡ್ಡಿ, ಸಿದ್ದನಗೌಡ ಸಾನ್ಬಾಳ್, ಮಲ್ಲಿಕಾರ್ಜುನ ಮೇಟಿ, ಸಿದ್ದನಗೌಡ ಅಮರ್ಖೇಡ್, ಎಂ ವೀರನಗೌಡ, ಶಿವಬಸಪ್ಪ, ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ಶರಣಬಸವ ಬಲ್ಲಟಗಿ, ಶರಣಮ್ಮ ಕಾಮರೆಡ್ಡಿ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಸಾಯಿ ಶಿವ ವಾಟರ್ ಪ್ರೂಫಿಂಗ್ ಸಿವಿಲ್ ವರ್ಕ್ಸ್, ನ್ಯಾನೋ ಟೆಕ್ನಾಲಜಿ ಜೈಕೋಸಿಲ್ ಬ್ರೀದಿಂಗ್ ವಾಟರ್ ಪ್ರೂಫಿಂಗ್ ಹೀಟರ್ ರೆಸಿಸ್ಟೆಂಟ್ ವರ್ಕ್ಸ್, ಸ್ವಿಮ್ಮಿಂಗ್ ಪೂಲ್, ವಾಟರ್ ಪ್ರೂಫಿಂಗ್ ಅಂಡ್ ವರ್ಕ್, ಕೂಲಿಂಗ್ ಟವರ್, injection growing work, water tank, chemical coating work, bathroom and toilets, top terrace, underground basement, suspense joint, brick coba and chip coba. For more details, contact K Vishwanath, cell number 720410196 97421 60081. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ ಜಿಎಂ, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ, ನುರಿತ ಅನುಭವಿ ಉಪನ್ಯಾಸಕರ ವೃಂದ. ಪ್ರತಿ ತಿಂಗಳು ಪ್ರತಿ ವಿಷಯ ಕುರಿತು ಪರೀಕ್ಷೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಪಾಠ ಬೋಧನೆ ನೀಡಲಾಗುವುದು. ಪ್ರತಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಗಳಿಸಲು ಸೂಕ್ತ ಮಾರ್ಗದರ್ಶನ. ಪ್ರತಿಭಾವಂತ ಬಡ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು. ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕವನ್ನು ಸುಲಭ ಕಂತುಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗುವುದು. ವಿದ್ಯಾರ್ಥಿಗಳ ಕಲಿಕೆಗೆ ನೈಸರ್ಗಿಕ ಮತ್ತು ಪ್ರಶಾಂತವಾದ ವಾತಾವರಣ, ವಿಶಾಲವಾದ ಆಟದ ಮೈದಾನ ಹಾಗೂ ಮೂಲ ಸೌಕರ್ಯಗಳು. ಕಾಲೇಜಿನ ಹತ್ತಿರದಲ್ಲಿ ಸರ್ಕಾರಿ ಬಾಲಕಿಯರ ವಸತಿ ನಿಲಯದ ವ್ಯವಸ್ಥೆ ಇರುತ್ತದೆ.
ವಿದ್ಯಾರ್ಥಿನಿಯರ ಗುರಿ ಸಾಧನೆಗೆ ಫೌಂಡೇಶನ್ ಕೋರ್ಸ್ ನೀಡಲಾಗುವುದು. ಕಾಲೇಜು ರಾಯಚೂರು ನಗರ ಹೃದಯ ಭಾಗದಲ್ಲಿ ಇದ್ದು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೆಳಗಿನ ತರಗತಿಗಳು. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ವಾರ್ಷಿಕ ಪರೀಕ್ಷೆಯ ಸಿದ್ಧತೆಗಾಗಿ ತಜ್ಞರಿಂದ ವಿಶೇಷ ಕಾರ್ಯಾಗಾರ. ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಕಿರು ಪ್ರವಾಸ ಏರ್ಪಡಿಸಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626 79753 89626. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಭಾರತೀಯ ನಾರಿಯರಲ್ಲಿ ಹಲವಾರು ಮಹಿಳೆಯರು ತಮ್ಮದೇ ಆದ ಸಾಧನೆಯನ್ನು ಮಾಡುವುದರ ಮೂಲಕ ಇತಿಹಾಸದ ಪುಟದಲ್ಲಿ ತಮ್ಮ ಹೆಸರನ್ನು ಚಿರಸ್ಥಾಯಿಯಾಗಿ ಮಾಡಿದ್ದಾರೆ. ಹೆತ್ತ ಮನೆಗೂ ಜನ್ಮ ನೀಡಿದ ಕೀರ್ತಿ ತರುವುದರ ಮೂಲಕ ಗಂಡನ ಮನೆಗೆ ಹೋದ ಮೇಲೆ ಹೆಣ್ಣಾದವಳು ಹೇಗೆ ಬದುಕಬೇಕೆಂಬುದನ್ನು ತೋರಿಸಿಕೊಟ್ಟು ಎಷ್ಟೇ ಸಮಸ್ಯೆಗಳು ಬಂದರೂ ಅವುಗಳನ್ನು ಧೈರ್ಯದಿಂದ ತನ್ನ ಕಾರ್ಯದ ಮೂಲಕ ಎದುರಿಸಿ ಶ್ರೀಶೈಲ ಮಲ್ಲಿಕಾರ್ಜುನ ಪರಮ ಭಕ್ತಳು ತನ್ನ ಭಕ್ತಿಯ ನಿಷ್ಠೆ, ಸರಳ ಸಜ್ಜನಿಕೆಯ ಕಾಯಕ ಮತ್ತು ಭಕ್ತಿ ಮೂಲಕ ಶಿವನ ದರ್ಶನ ಪಡೆದ ಮಹಾಸಾಧ್ವಿ ಶಿವಶರಣೆ ನಾಗಿರೆಡ್ಡಿ ಮತ್ತು ಗೌರಮ್ಮ ದಂಪತಿಗಳ ನೆಚ್ಚಿನ ಮಗಳು ವೇಮನನ್ನಾಗಿ ಮಾಡಿದ ರೆಡ್ಡಿ ಸಮಾಜದ ಬಂಗಾರದ ಕಡ್ಡಿ ಹೇಮರೆಡ್ಡಿ
ಮಲ್ಲಮ್ಮ ಎಂದು ಇಂದು ರಾಯಚೂರು ನಗರ ಪೂರ್ಣಿಮಾ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಕಾರ್ಯಕ್ರಮವನ್ನು ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಉದ್ಘಾಟಿಸಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಹ ಕಾರ್ಯದರ್ಶಿಯಾದ ಡಾಕ್ಟರ್ ದಂಡಪ್ಪ ಬಿರಾದರ್ ಮಾತನಾಡಿದರು. ಭರಮರೆಡ್ಡಿಯ ನೆಚ್ಚಿನ ಮಡದಿಯಾಗಿ ಅತ್ತಿನಾದ್ನಿಯರ ಕಿರುಕುಳವನ್ನು ಎಷ್ಟೇ ಕೊಟ್ಟರೂ ಅವುಗಳನ್ನು ಸಕಾರಾತ್ಮಕ ರೀತಿಯಲ್ಲಿ ಸ್ವೀಕರಿಸಿ ಕೊನೆಗೆ ಅವರ ಮಾಡಿದ ತಪ್ಪು ಅವರಿಂದಲೇ ಅರಿವಿಗೆ ಬಂದ ಮೇಲೆ ಪುನಃ ಹೇಮರೆಡ್ಡಿ ಮಲ್ಲಮ್ಮನ ದೈವ ಕೃಪೆ ಶ್ರೀಶೈಲ ಮಲ್ಲಿಕಾರ್ಜುನ ದೈವದಿಂದ ಮಲ್ಲಮ್ಮನ ಗಂಡನ ಮನೆಗೆ ಅತ್ಯಂತ ಚೆನ್ನಾಗಿ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಜೊತೆಗೆ ಮೈದುನ ವೇಮನರು ಅಡ್ಡದಾರಿ ಹಿಡಿದು ಪರಸ್ತ್ರೀಯರ ಸಂಘದಿಂದ ಬದುಕನ್ನು ಕೆಟ್ಟ ಪಥಕ್ಕೆ ತೆರಳಿದಾಗ ನಂತರ ಅವರಿಗೆ ಸುಜ್ಞಾನ ಪಥವನ್ನು ತುಳಿಯುವಂತೆ ಮಾಡಿ ಸನ್ಮಾರ್ಗಕ್ಕೆ ತಂದು ಮಹಾಯೋಗಿಯನ್ನು ಮಾಡಿದವಳು ಮಹಾಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ. ಹೇಮರೆಡ್ಡಿ ಮಲ್ಲಮ್ಮರು ಒಂದು ಮಾತನ್ನು ಹೇಳುತ್ತಿದ್ದರು. ಸಂಪತ್ತಿಗೆ ಸೊಕ್ಕಬೇಡ, ಸಿರಿ ಬಂದ ಕಾಲಕ್ಕೆ ಮೈಮರೆತು ಹಿಗ್ಗದೆ ದಾನ ಧರ್ಮ ಮಾಡುವುದರ ಮೂಲಕ ತನ್ನ ಬಳಗದವರ ದಾನ ಗುಣವನ್ನು ಬೆಳೆಸಿಕೊಳ್ಳಬೇಕೆಂದು ತನ್ನ ಬಳಗದವರಿಗೆ ಹೇಳಿದ ಮಹಾಶ್ರೀ ಶಕ್ತಿಯ ಪ್ರತೀಕವೇ ಹೇಮರೆಡ್ಡಿ ಮಲ್ಲಮ್ಮ ಆಗಿದ್ದಾರೆ ಎಂದು ಹೇಳಿದರು. ನಿಮ್ಮನ್ನ ಈ ಭೂಲೋಕಕ್ಕೆ ಬರಲು ಕಾರಣೀಕರ್ತರಾದಂಥ ಆ ತಾಯಿಗೆ, ನನ್ನನ್ನು ಈ ಭೂಲೋಕಕ್ಕೆ ಬರಲು ಕಾರಣೀಕರ್ತರಾಗಿರುವಂಥ ನನ್ನ ತಾಯಿಗೆ ಮೊದಲು ತಾಯಿಂದಿರ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ವಿಶೇಷವಾಗಿ ಹೇಮರೆಡ್ಡಿ ಮಲ್ಲಮ್ಮ ಶ್ರೀಶೈಲಿನ ಮಲ್ಲಿಕಾರ್ಜುನ ಪರಮ ಭಕ್ತರು, ಶಿವನ ಭಕ್ತರು. ಬಹುಶಃ ಅವರ ಪ್ರಾರಂಭದ ಜೀವನ ನಾಗರೆಡ್ಡಿ ಮತ್ತು ಗೌರಮ್ಮ ಅವರ ದಂಪತಿಯ ಮಗಳಾಗಿ ಜನಿಸ್ತಾಳೆ. ಬಹುಶಃ ಬಾಲ್ಯದಲ್ಲಿಯೇ ಬಹಳ ಆಟ ಆಡುವುದನ್ನು ಆಟಾಡ್ತೀವಿ. ಸಾಮಾನ್ಯವಾಗಿ ನಾವು ನೀವೆಲ್ಲರೂ ಆಟ ಆಡ್ತಿದ್ವಿ, ಯಾವುದೋ ರೀತಿ ಆಟ ಆಡ್ತಿದ್ವಿ. ಅದಕ್ಕೆ ಹೆಂಗಲ್ಲ, ಆಟ ಆಡ್ಬೇಕಾದ್ರೆ ಗುಡಿಯನ್ನ ಕಟ್ತಿದ್ಲು. ಆ ಗುಡಿಯಲ್ಲಿ ಸಣ್ಣ ಮೂರ್ತಿ ಇಡ್ತಿದ್ದು, ಅದಕ್ಕೆ ನಮಸ್ಕಾರ ಮಾಡ್ತಿದ್ವಿ. ಆಕೆ ಒಂದು ಬಾಲ್ಯ ಜೀವನ ಅಂದ್ರೆ ಬಾಲ್ಯದಿಂದಲೇ ಭಕ್ತಿ ಭಾವನೆಯನ್ನ ಮೈಗೂಡಿಸಿಕೊಂಡಂಥವ್ರು ಹೇಮರೆಡ್ಡಿ ಮಲ್ಲಮ್ಮ. ಸಹಜವಾಗಿ ಬೆಳಿತಾಳೆ. ಬೆಳೆದು ನಿಂತ ಮೇಲೆ ತಂದೆ ತಾಯಿ ಒಂದು ಜವಾಬ್ದಾರಿ ಇರುತ್ತೆ. ಏನು, ನನ್ನ ಮಗಳನ್ನ ಮದುವೆ ಮಾಡಿಕೊಡ್ಬೇಕು, ಹೌದಾ? ಆಗ ಸಹಜವಾಗಿ ಸರಳತೆಯನ್ನ ರೂಢಿಸಿಕೊಂಡಿರುವಂಥ ನಮ್ಮ ಶ್ರೀಶೈಲಕ್ಕೆ ಹತ್ತಿರುವಂಥ ಸಿದ್ದಾಪುರದಲ್ಲಿ ಕುಮಾರ ನಾಗರೆಡ್ಡಿ ಒಬ್ಬೊಬ್ಬರು ರಾಜಮನೆತನದವರು. ಅವರು ಸಿದ್ದಾಪುರದಲ್ಲಿ ಇರ್ತಾರೆ. ಅವರು ಬಹಳ ಭಕ್ತಿವಂತರು, ದಾಸೋಹ ದಾನಿಗಳು, ಮತ್ತು ಅಷ್ಟೇ ನಿಷ್ಠೆಯನ್ನ ಹೊಂದಿದಂಥವ್ರು. ಅಂಥವರ ಮನೆಗೆ ನಮ್ಮ ಮಗಳನ್ನ ಕೊಟ್ಟರೆ, ಯಾಕಂದ್ರೆ ಬಾಲ್ಯದಿಂದಲೇ ಒಳ್ಳೆಯ ಧೈರ್ಯದಲ್ಲಿ ಆಕೆ ದೇವರನ್ನ ಕಂಡಂಥವಳು. ಗೋವು ಅಂದ್ರೆ ಆಕಳುಗಳನ್ನ ಕಂಡಂಥವಳು. ಆಕಳುಗಳನ್ನ ಅಡಿಮೆಯಲ್ಲಿ ಮೇಯಿಸುವಾಗ ಅದನ್ನು ಅಷ್ಟು ಭಕ್ತಿಯನ್ನ ಹೊಂದಿದ್ದಂಥವಳು. ಅಂಥವಳ ಗುಣವನ್ನು ಹೊಂದಿರುವಂಥ ಇವರು ಸಿದ್ದಾಪುರದ ನಮ್ಮ ರಾಜಮನೆತನದ ನಾಗರೆಡ್ಡಿಯವರ ವಿಶೇಷವಾಗಿ ಸಂಬಂಧಿಕರು ಆಗಿರುವಂಥ ಇವರಿಗೆ ಕೊಡ್ತಾರೆ. ಅವರಿಗೆ 5 ಜನ ಮಕ್ಕಳು. 5 ಜನದಲ್ಲಿ ಭರಮರೆಡ್ಡಿ ಎನ್ನುವನು 3ನೇ ಮಗ. ಅಂಥವರ ಮನೆಗೆ ಇವಳು ಸೊಸೆಯಾಗಿ ಹೋಗ್ತಾಳೆ. ಭರಮರೆಡ್ಡಿ ಹೆಂಗಿದ್ನಪ್ಪ ಅಂದ್ರೆ ಏಕಮನೋಭಾವನ, ಅತಿ ಬುದ್ಧಿವಂತನಲ್ಲ, ಅತಿ ದೊಡ್ಡನಲ್ಲ. ಅಮ್ಮ ಅಪ್ಪ ಹೆಂಗೆ ಹೇಳ್ತಾರೆ ಹಂಗೆ ಕೇಳುವಂತ ವ್ಯಕ್ತಿ. ಆಯ್ತು, ಮದುವೆ ಆಗ್ತಾ ಇದೆ. ಮದುವೆಯಾಗಿ ಭರಮರೆಡ್ಡಿಯವರು ಸಂಘ ಸಂಸಾರ ಮಾಡ್ತಾರೆ. ಮಾಡುವಂತ ಸಂದರ್ಭದಲ್ಲಿ ಗೊತ್ತಲ್ಲ, ಹೊಸದಾಗಿ ಹೆಣ್ಣು ಮಕ್ಕಳು ಅತ್ತೆಯ ಮನೆಗೆ ಹೋದಾಗ ಅತ್ತೆಯ ಸುತ್ತ ಹೆಂಗೆ ವಾತಾವರಣ ಇರ್ತಾ ಇದೆ ಅಂತ. ಆಗ ಅಲ್ಲಿ ನಾದಿನಿಯರು ಬಹಳಷ್ಟು ಕಿರುಕುಳವನ್ನು ಕೊಡ್ತಾ ಇದ್ರು. ಅದೆಲ್ಲ ಹೇಳ್ತಿಲ್ಲ. ತಾನಾಯ್ತು ಬೆಳಗ್ಗೆ 5 ಗಂಟೆಗೆ ನಾವೇನು ಹೇಳ್ತೀವಲ್ಲ, ಸೂರ್ಯಾಸ್ತ ಮತ್ತು ಸೂರ್ಯೋದಯ ವಿಶೇಷವಾಗಿ ಆಯುರ್ವೇದಿಕದಲ್ಲಿ ಬರ್ತಾ ಇದೆ. ನಾ ಹೇಳುವಂತ ಸಂದರ್ಭದಲ್ಲಿ ಸೂರ್ಯ ಹುಟ್ಟುವುದಕ್ಕಿಂತ ಮುಂಚಿತವಾಗಿ ನಾ ಹೇಳ್ಬೇಕಂತ. ಊಟವನ್ನ 8 ಗಂಟೆಗೆ ನೀವು ಮಾಡಿಸ್ತಾರೆ. ಅದು ಆಯುರ್ವೇದದ ಒಂದು ಪದ್ಧತಿ. ಹಂಗೆ ನಾವು ಹಳ್ಳಿಗಳಲ್ಲಿ ಹೋಗ್ರಿ 8-8:30 ಆದಾಗ ಎಲ್ಲರ ಮನೆಗೆ ಬಿಟ್ಟಿರ್ತಾರೆ. ಸೀಟೆಗೆ ಹಂಗಿಲ್ಲ, ರಾತ್ರಿ 11 ಗಂಟೆ ಆದ್ರೆ ಟಿವಿ ಮುಂದೆ ಕುಂತಿರ್ತೀವಿ ನಾವು. ಅದ ಅವ್ರು ಹಳ್ಳಿ ಜೀವನ ಹೆಂಗಂದ್ರೆ 8ಕ್ಕೆ ಅವ್ರು ಮನೆಗೆ ಬಿಟ್ರೆ ಬೆಳಗಿಂದ 4:30 ಹೇಳ್ತಿದ್ರು. ಅವರು ಎದ್ದು ಗಸಗಸ ಹುಡುಗಿಸಿ ಎಲ್ಲ ಮಾಡಿ ಮನೆ ಮುಂದ ಎಣ್ಣೆಯಿಂದ ಸಾರಿಸಿ ಅದಕ್ಕೆ ರಂಗೋಲಿ ಹಾಕ್ತಿದ್ರು. ಅಂದ್ರೆ ಅದರ ಅರ್ಥೇನು, ಈ ಮನೆಯಲ್ಲಿ ಒಂದು ಸಂಸಾರ ಇದೆ, ಈ ಮನೆಯಲ್ಲಿ ಸುಸಂಸ್ಕೃತ ಮನೆತನದವರು ಈ ಮನೆಯಲ್ಲಿ ಇದ್ದಾರೆ ಅನ್ನೋದು ಅದು ತೋರಿಸ್ಕೊಡ್ತಾ ಇತ್ತು. ಪ್ರತಿಯೊಂದು ಆಚರಣೆ ಹಿನ್ನೆಲೆಯಲ್ಲಿ ಡಾಕ್ಟರ್ ಸಂತೋಷ್ ಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಕಲರನ್ನು ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ವಂಶೀಕೃಷ್ಣ, ಡಾಕ್ಟರ್ ಅಕ್ಷಯ್, ವಿನಯ್ ಹೆಗಡೆ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.
ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಹಾಗೂ ಕೃಷಿಗೆ ಸಂಬಂಧಿಸಿದ ವಿಷಯಗಳಿಗೆ ಶೇಕಡ 50ರಷ್ಟು ಸೀಟುಗಳ ಮೀಸಲಾತಿಗೆ ಸಂಬಂಧಿಸಿದ ಕೃಷಿಕರ ಕೋಟಾದ ಅಡಿ ಕೃಷಿ ಪದವಿಯ ಪ್ರಾಯೋಗಿಕ ಪರೀಕ್ಷೆ ಇಂದು ನಡೆಯಿತು. ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಗಳ ಒಟ್ಟು 1537 ವಿದ್ಯಾರ್ಥಿಗಳು ಈ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಭಾಗವಹಿಸಿ ಪರೀಕ್ಷೆ ಬರೆದರು. ಪರೀಕ್ಷಾ ಪ್ರಕ್ರಿಯೆಯನ್ನು ವಿಶ್ವವಿದ್ಯಾಲಯದ ಅಧಿಕಾರಿಗಳು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ, ಶಿಕ್ಷಣ ನಿರ್ದೇಶಕ ಡಾಕ್ಟರ್ ಗುರುರಾಜ್ ಸುಂಕದ್, ಆಡಳಿತಾಧಿಕಾರಿ ಡಾಕ್ಟರ್ ಜಾಗೃತಿ ದೇಶಮಾನ್ಯ, ಡೀನ್ ಕೃಷಿ ತಾಂತ್ರಿಕತೆ ಡಾಕ್ಟರ್ ಮಲ್ಲಿಕಾರ್ಜುನ ಅಯ್ಯನಗೌಡರ್, ಡೀನ್ ಕೃಷಿ ಡಾಕ್ಟರ್ ಪ್ರಭುರಾಜ್ ಎ, ಡೀನ್ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಡಾಕ್ಟರ್ ರಾಜಣ್ಣ, ಸಾವಯವ ಕೃಷಿ ಸಂಸ್ಥೆ ಮುಖ್ಯಸ್ಥರಾದ ಡಾಕ್ಟರ್ ಬಸವಣ್ಣಪ್ಪ ಸೇರಿದಂತೆ ಪ್ರಾಧ್ಯಾಪಕ ವೃಂದ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಜಿಲ್ಲಾಡಳಿತದಿಂದ ಸರಳ ರೀತಿಯಲ್ಲಿ ಹೆಮ್ರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. ಪೂರ್ಣಿಮಾ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದಲ್ಲಿ ಹೆಮ್ರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. ಮತ್ತು ಕೃಷಿಕರ ಕೋಟಾದ ಅಡಿ ರೈತ ಮಕ್ಕಳಿಗೆ ಕೃಷಿ ಪದವಿಯ ಪ್ರಾಯೋಗಿಕ ಪರೀಕ್ಷೆ. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. For more details, contact K. Vishwanath, cell number 72041019663. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Sri Raghavendra Tuppa, Sri Raghavendra Ghee. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.